ಬೇರೆಯವರಪ್ಪ ಲಾಯರು ಇಂಜಿನಿಯರು ಅಂತೆಲ್ಲ ಹೇಳ್ತಾರೆ ಕಾಲೇಜು ಸ್ಕೂಲ್ಗಳಲ್ಲಿ. ಬಟ್ ನಮ್ಮಪ್ಪ ಫಾರ್ಮರು, ರೈತ ಅಂತ ಹೇಳ್ಕೊಳಕ್ ನಂಗೆ ತುಂಬಾ ಹೆಮ್ಮೆ ಇದೆ. ಇವತ್ತು ಯೂತ್ಸ್ ಎಲ್ಲಾನು ಒಂದು ಫಾರ್ಚುನರ್, ಬೆನ್ಸು ಇನ್ನೊಂದು ಮೇಲೆ ಆಸೆ ಪಡ್ತಾರೆ. ಎಲ್ಲಾರು ಈ ಹಳ್ಳಿ ಕಾರ್ ಮೇಲೆ ಆಸೆ ಪಡ್ಬೇಕು. ಹಳ್ಳಿ ಕಾರ್ ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲಾರು ನಿಂತ್ ನೋಡ್ತಾರೆ, ಅದೇ ಒಂದು ಫಾರ್ಚುನರ್ ಯಾರು ನಿಂತ್ ನೋಡಲ್ಲ. ಅದನ್ನ ಜನ ಉಳಿಸ್ಬೇಕು, ಬೆಳೆಸ್ಬೇಕು ಹಳ್ಳಿ ಕಾರ್ ತಳಿನ. ಅದ್ ನಮ್ ಖುಷಿ. ಏನಂದ್ರೆ ಎಲ್ಲಾರುನು ಕಾರು, ಟ್ರ್ಯಾಕ್ಟರ್ ಅದು ಇದು ಎಲ್ಲ ತಗೋಬರ್ಬೇಕು ಅಂತಾರೆ. ಬಟ್ ನಮ್ ಮನೆಗ ಅದೆಲ್ಲ ತಗೋಬರಲ್ಲ. ಏನಿದ್ರು ಈ ಹಳ್ಳಿ ಕಾರು ಅದನ್ನ ಸಾಕ್ಬೇಕು, ಚೆನ್ನಾಗ್ ಬೆಳೆಸ್ಬೇಕು, ಅಷ್ಟೇ ಅವ್ರಿಗಿರೋದು. ನಮ್ಮ ಹೆಸರು ದೀಕ್ಷಿತ್ ಅಂತ, ಕಣ್ಣೂರಳ್ಳಿ ನಮ್ದು. ನಾವು ಯುವ ರೈತರಾಗ್ಬೇಕಂತ ಆಸೆ ಪಡ್ತಾ ಇದ್ರೆ ನಾರಾಯಣ ಸ್ವಾಮಣ್ಣ ನೋಡಿ ನಾವು ಕಲಿತಾ ಇದ್ದೀವಿ ಯಾವ ತರ ಮಾಡ್ಬೇಕಂತ. ಅವ್ರ ತಂದೆಯವ್ರ ಕಾಲದಿಂದ ಕಟ್ತಾ ಇದ್ರು. ನಾವು ಊರಲ್ಲಿ ನೋಡಿದ್ರೆ ನಮ್ಮೂರಲ್ಲಿ ಮೆರವಣಿಗೆ ಮಾಡ್ಬೇಕಂದ್ರೆ ಹಳ್ಳಿ ಕಾರ್ನೆಲ್ಲ ಜೋರಾಗಿ ಮಾಡ್ತಾ ಇದ್ರು. ಹಂಗಾಗಿ ನಮಗೂ ಆಸೆ, ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ಬೇಕಾದ್ರೆ ಮಾತ್ರ ನಾವು ತರ್ತೀರಿ. ನಾವು ಅಷ್ಟೇ ಅವ್ರ ಮನೆ ಬಂದು ನೋಡೋದು ಯಾವ ತರ ಬೆಳೆಸ್ತಾರೆ, ಏನ್ ಮಾಡ್ತಾರೆ ಅಂತ. ಎಲ್ಲಾರು ಇವತ್ತು ಯೂತ್ಸ್ ಎಲ್ಲಾನು ಒಂದು ಫಾರ್ಚುನರ್, ಬೆನ್ಸು ಇನ್ನೊಂದು ಮೇಲೆ ಆಸೆ ಪಡ್ತಾರೆ. ಎಲ್ಲಾರು ಈ ಹಳ್ಳಿ ಕಾರ್ ಮೇಲೆ ಆಸೆ ಪಡ್ಬೇಕು. ಹಳ್ಳಿ ಕಾರ್ ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲಾರು ನಿಂತ್ ನೋಡ್ತಾರೆ, ಅದೇ ಒಂದು ಫಾರ್ಚುನರ್ ಯಾರು ನಿಂತ್ ನೋಡಲ್ಲ. ಅದನ್ನ ಜನ ಉಳಿಸ್ಬೇಕು, ಬೆಳೆಸ್ಬೇಕು ಹಳ್ಳಿ ಕಾರ್ ತಳಿನ. ಅದ್ ನಮ್ ಖುಷಿ. ಅದನ್ನ ಸ್ಟಾಕ್ ಮಾಡಿ ತೋಟಕ್ಕೆಲ್ಲ ಬಳಸ್ತಾರೆ. ತುಂಬಾ ಅನುಕೂಲ ಆಗತ್ತೆ. ಅದರಿಂದ ಈ ಫಾರಂ ಗೊಬ್ಬರ ಹಾಕೋದ್ಕಿಂತ ನಾವು ನಾಟಿ ಗೊಬ್ಬರ ಹಾಕಿದ್ರೆ ತುಂಬಾ ಇದು ಅತಿ ಹೆಚ್ಚು ಕಾಯಿಲೆಗಳು ಬದಲು ಕಡಿಮೆ ಆಗತ್ತೆ. ಈ ಶುಗರ್, BP ಇನ್ನೊಂದು ಮತ್ತೊಂದೆಲ್ಲ ಕಡಿಮೆ ಆಗತ್ತೆ. ನಮ್ ಜನ ಎಚ್ಚೆತ್ಕೊಂಡು ಎಲ್ಲ ಮಾಡಿದ್ರೆ ತುಂಬಾ ಅನುಕೂಲವಾಗಿ ಇರುತ್ತೆ. ಇದನ್ನೆಲ್ಲಾನು ಮೇನ್ ಆಗಿ ಯೂತ್ಸ್ ಇದನ್ನ ನೋಡಿ ಪ್ರೋತ್ಸಾಹ ಮಾಡಿ ಪ್ರತಿಯೊಬ್ಬರ ಮನೆಯಲ್ಲೂ 4 ಕಟ್ಟದ್ ಬೇಡ, ಒಂದೊಂದ್ ಕಟ್ಟಿ ಮೇಯಿಸಿದ್ರು ತುಂಬಾ ಅನುಕೂಲ ಆಗತ್ತೆ. 10 ಲಕ್ಷ ಬಂಡವಾಳ ಹಾಕಿದ್ರು ಜನ ನಿಂತ್ ನೋಡ್ತಾರೆ. ಆತರ ಹಳ್ಳಿ ಕಾರ್ ತಳಿ. ಅದೇ ಒಂದ್ ಬೆನ್ಸ್ ಕಾರು 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರು PMI ಕಟ್ಕೊಂಡು ಹೋಗ್ತಾರೆ. ಒಂದ್ ಹಸುನ್ ತಂದು ಹಸುನ್ ಸಾಕಾಣಿಕೆ ಮಾಡಿ ಬೆಳೆಸೋದನ್ನ ಎಲ್ಲಾರು ಹಳ್ಳಿ ಮಕ್ಳು, ಸಿಟಿ ಮಕ್ಳೆಲ್ಲ ಕಲಿಬೇಕು. ರೈತರ ನೋಡಿ ಪ್ರೋತ್ಸಾಹ ಪಡ್ಬೇಕು. ಈ ಪ್ರಪಂಚದಲ್ಲಿ ಹೇಳ್ತಾರೆ ಎಲ್ಲಾರು ಏನಂತ, ಹಳ್ಳಿ ಜನಕ್ಕೆ ಹೆಣ್ಣು ಕೊಡಲ್ಲ ಅಂತ. ಕೋಟ್ಯಾಂತರ ರೂಪಾಯಿ ಬಾಡಿಗೆ ದುಡ್ಡು ತಿಂತಾರೆ. ಇನ್ನೊಂದು ಮತ್ತೊಂದು ಎಣ್ಣೆ ಸಿಕ್ಕಲ್ಲ. ಹಳ್ಳಿ ಜನಕ್ಕೆ ಹೆಣ್ಮಕ್ಳು ಕೊಟ್ಟು ರೈತರನ್ನ ಉಳಿಸ್ಬೇಕು, ರೈತರನ್ನ ಬೆಳೆಸ್ಬೇಕು ಸರ್. ತಳಿನ ನಮ್ ತಾತನವ್ರ ಕಾಲದಿಂದ ಕಟ್ತಾರೆ ಸರ್. ಈ ತಳಿಯಿಂದ ಉಪಯೋಗ ಒಂದು ಏನಂತಂದ್ರೆ ಉಳುಮೆನೂ ಮಾಡ್ಬೋದು. ಇಲ್ಲ ಅಂತಂತಂದ್ರೆ ಶೋಗು ಮೇಸೋರವ್ರೆ ಇದರಿಂದ ಹಾಲು ಕುಡಿದ್ರೆ ಒಳ್ಳೇದ. ಇದರಿಂದ ಗಂಜಲ ಇನ್ನೊಂದು ಮತ್ತೊಂದು ಎಲ್ಲ ಪ್ರತಿಯೊಂದು ಉಪಯೋಗ ಐತೆ ಇದರಿಂದ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ, ಕಣ್ಣೂರಲ್ಲಿ. ನಾವು ಈ ಶಾಂತನವ್ರ ಜೊತೆಲಿ ತುಂಬಾ ದಿವಸದಿಂದ ಜೊತೆಲಿದ್ದೀವಿ. ಎಲ್ಲ ರಿಲೇಷನ್. ನಾವು ಅವ್ರ ಅಪ್ಪ ಹೆಸರು ವೆಂಕಟರಾಮನ್ ಅಂತ ಹೇಳ್ಬಿಟ್ಟು ಆವತ್ತಿಂದ ನೋಡ್ಕೊಂಡು ಅಲ್ಲೇ ಅವ್ರ ಜೊತೆಲಿ ಎಲ್ಲ ಮಾಡ್ಕೊಂಡು ಇದ್ರಿ. ಮೊನ್ನೆ ನಾವು ಹಿಂದೆ ನಮ್ಮ ಅಪ್ಪನವ್ರು, ನಮ್ಮ ತಾತನವ್ರ ಕಾಲದಿಂದ ಕಟ್ತಾ ಇದ್ರಿ. ಆಮೇಲೆ ನಮ್ಗೂ ಆಸೆ ಆಯ್ತು, ಮನೆ ಕಟ್ಟಿದ್ರಿ, ಜಾಗ ಇರಲ್ಲ. ಫಸ್ಟ್ ಆಮೇಲೆ ತಗೊಂಬಂದು ಸಾಕಿದ್ರಿ. ಚಿಕ್ಕ ತಂದ್ಮೇಲೆ ಸಿಗಳಿ ಜಾತ್ರೆಯಲ್ಲಿ ತಿಂದಿದ್ದು ತಂದು ಇವಾಗ ಸಾಕ್ತಾ ಇದ್ದೀರಿ. ತಂದು ಒಂದು ವರ್ಷ 6 ತಿಂಗಳಾಯ್ತು, 6-8 ತಿಂಗಳಾಯ್ತು. 8 ತಿಂಗಳಿಂದ ಸಾಕ್ತಾ ಇದೀರಿ. ಒಂದು ಕ್ರೇಜ್ ನಮ್ಗೂ ಇವಾಗ. ಈ ಕಾರು ಗೀರು ಅವೆಲ್ಲ ಬಿಟ್ಬಿಟ್ರಿ. ಅವನು ಫಸ್ಟ್ ನಾವು ಕಾರು, ಟ್ರ್ಯಾಕ್ಟ್ರು ಎಲ್ಲ ಓಡಿಸ್ಕೊಂಡಿದ್ರಿ. ಏನೋ ಒಂದು ಆಸೆ ಇದ್ರ ಮೇಲೆ ಅವನ್ನೆಲ್ಲ ನೋಡ್ಕೊಂಡು ನಮಗೂ ಆಸೆ ಆಯ್ತು, ಸಾಕ್ತಾ ಇದೀರಿ. ಉಳ್ಮೆನೂ ಮಾಡ್ತೀರಿ, ಬಂಡಿನೂ ಹೊಡಿತೀರಿ, ಎತ್ತಿನ ಗಾಡಿ ಹೊಡಿತೀರಿ, ಎಲ್ಲ ಕೆಲಸನೂ ಇದರಲ್ಲೂ ಮಾಡ್ತೀರಿ. ಟ್ರ್ಯಾಕ್ಟ್ರಲ್ಲಿ ಮಾಡ್ದಂಗೆ. ಟ್ರ್ಯಾಕ್ಟ್ರ್ ಸ್ವಲ್ಪ ಫಾಸ್ಟ್, ಸ್ವಲ್ಪ ಸ್ಲೋ. ಇದಂದ್ರೆ ನೀಟಾಗಿ ಎಲ್ಲ ಮಡ್ಕೊಂಬಲೆಲ್ಲ ನೀಟಾಗಿ ಕೆಲಸ ಆಗುತ್ತೆ. ಟ್ರ್ಯಾಕ್ಟ್ರಲ್ಲಿ ಆದರೆ ಮೇಲೆ ಹೆಂಗೆ ಕೆಂಪು ಮಾಡ್ಕೊಂಡು ಭೂಮಿನ ಬರ್ತಾ ಇರ್ತೀರಿ. ಇದರಲ್ಲಿ ಹಂಗಲ್ಲ, 1 ಇಂಚು ಬಿಡ್ದಿರ ನೀಟಾಗಿ ಉಳುಮೆ ಮಾಡ್ಕೊಂಡು ಬರ್ತೀರಿ. ಅಲ್ಲ, ಹಳ್ಳಿ ಕಾರ್ ಅಂದ್ರೆ ಇದು ನೋಡೋದಕ್ಕೆ ಈ ಲಕ್ಷಣ, ಈ ರೇಖೆಗಳು ಒಳ್ಳೆ ಸಿಂಹ ತರ ಇರ್ತದೆ ನೋಡಕ. ಹುಲಿ ತರ ಇರ್ತದೆ, ಕುದುರೆ ತರ ಇರ್ತದೆ ನೋಡೋಕೆ ರೋಡ್ ಮೇಲೆ ಬಿಟ್ರೆ. ಅದ್ರ ಹೆಜ್ಜೆ ನಡಿಗೆ ಎಲ್ಲಾನು ಸೂಪರ್ ಆಗಿರ್ತೈತೆ. ತಿರ್ಗಿ ಮೆಚ್ಕಂತಂದ್ರೆ ಮಕ್ಳಕ್ಕಿಂತ ಹೆಚ್ಚಾಗಿರ್ತೈತೆ ಇದು. ಜೊತೆಲೆ ಈ ತರ ಇರ್ತದೆ ನೋಡಿ, ಈ ತರ ಇರ್ತೈತೆ ನೋಡಿ, ಹೆಂಗ್ ನಿಂತೈತೆ ಹಂಗೆ ಆರಾಮಾಗಿ ಹಿಂಗೆ ಕೈ ಹಾಕೊಂಡ್ರೆ ಮಕ್ಳಕ್ಕಿಂತ ಚೆನ್ನಾಗಿರ್ತದೆ. ಫ್ರೆಂಡ್ಶಿಪ್ ತರ ಇರ್ತದೆ. ಗಲಾಟೆ ಏನು ಮಾಡಲ್ಲ. ಏನಂದ್ರೆ ದೇಶದಲ್ಲಿ ಇವಾಗ ಹಳ್ಳಿ ಕಾರ್ ಯಾರು ಸಾಕ್ತಾ ಇಲ್ಲ. ಎಲ್ಲ ಸೀಮೆಸು, ಎಮ್ಮೆಗಳು, ಈ ಡೈರಿಯಲ್ಲಿ ಹಾಲ್ ತರೋದು ಅದ್ ನೋಡ್ಕೊಂಡವ್ರು ಈಗ. ಅದೇ ತರ ಒಂದು ಮನೆಗೊಂದು ಕಟ್ಕೊಂಡು ಅವ್ರು ಉಳ್ಮೆ ಮಾಡಕ್ ಆಗಿಲ್ಲ ಅಂದ್ರೂ ಅದರಲ್ಲಿ ಹಸುವಲ್ಲೇ ಪಾಲ್ ಕೊಡ್ಸ್ಕೊಂಡು ಒಂದು ಕರು ಹಾಕ್ಸ್ಕೊಂಡು ಮಕ್ಳೆಲ್ಲ ಹಾಲು ತುಪ್ಪ ಮಾಡ್ಕೊಂಡು ಕುಡಿದ್ರೆ ಕಾಯಿಲೆ ಕಸಾಲ ಬರ್ದಿರ ಆರಾಮಾಗಿರ್ತಾರೆ. ಅದ್ ಬೆಳಿಗ್ಗೆ ಸಾಯಂಕಾಲ ಗಂಜಲ ಶುಕ್ರವಾರ ಅಂತೇಳಿ ಮನೇಲಿ ಪೂಜೆ ಮಾಡ್ತಾರೆ. ಮನೆಗೆಲ್ಲ ಶುದ್ಧಿಕಾಗ್ಲಿ ಹಾಕ್ತಾರೆ. ತಿರ್ಗಿ ಹೊಟ್ಟೆಗೂ ಸ್ವಲ್ಪ ಕುಡಿತಾರೆ, ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಅದಕ್ಕೆಲ್ಲ ಒಳ್ಳೇದು. ಕಾಯಿಲೆನೂ ಈ ಶುಗರ್ ಇರೋರಂತೂ ನಮ್ಮ ಮನೆ ಹತ್ರ ಬಂದು ಬಾಟಲ್ ಅಲ್ಲಿ 1 ಲೀಟರ್ ಅಲ್ಲಿ ಇಟ್ಕೊಂಡು ಹೋಗ್ತಾರೆ ಡೈಲಿ ಬೆಳಿಗ್ಗೆ ಹೊತ್ತು. ಅದಕ್ಕೆಲ್ಲ ಒಳ್ಳೇದು. ಅದಕ್ಕಾಗಿ ನಾವು ಸಾಕ್ತಾ ಇದೀರಿ. ಬೆಳಗ್ಗೆ ಎದ್ದು ಮಗ ನೋಡಿದ್ರೆ ಇನ್ನ ತುಂಬಾ ಒಳ್ಳೇದು. ಫೋಟೋಗಳು ಯಾವ ತರ ನೋಡ್ತೀರಿ ಮಗ ಆ ತರ ಇವನು ಲಕ್ಷ್ಮಿ ತರ ಇರ್ತೈತೆ. ಅದಕ್ಕಾಗಿ ಹಳ್ಳಿ ಕಾರ್ ಬೆಳೆಸ್ಬೇಕು, ಹಳ್ಳಿ ಕಾರ್ ಉಳಿಸ್ಬೇಕು ಅಂತೇಳಿ ನಾವು ಕಟ್ಟಿದೀವಿ.
ಇವಾಗ ನಮ್ಮನ್ನ ನೋಡ್ಕೊಂಡು ಇವರು ಇವಾಗ ದೀಕ್ಷಿತರಂತ ಅವರು ಒಂದ್ ಜೊತೆ ತಂದಿದ್ದಾರೆ. ಅವರು ಇವಾಗ ಇದೇ ತರ ಅವ್ರು ಒಂದ್ ಜೊತೆ ಅವ್ರು ಮೇಯಕ್ ಬಿಡ್ತಾರೆ. ದಿನ ಎಲ್ಲ ನಾವು ಮೇಯಿಸ್ತಾ ಇಲ್ಲ, ಬಿಡ್ತಾ ಇಲ್ಲ, ಮನೆಗೆ ತಗೊಂಡು ಸಾಕ್ತಾ ಇದ್ದೀವಿ. ಇಲ್ಲಿರು ಅಕ್ಕ ನಿಮ್ಮ ಹೆಸರು? ನನ್ನ ಹೆಸರು ಚಂದನ ಅಂತ. ಹೇಳಿ. ಹಳ್ಳಿ ಕಾರ್. ನಮ್ಮ ಅಪ್ಪ ಹೆಸರು ನಾರಾಯಣ ಸ್ವಾಮಿ. ಇದು ತಂದು ಇನ್ನೇನ್ 8 ತಿಂಗ್ಳಾಗ್ತಾ ಬಂತು. ಫಸ್ಟ್ ಎಲ್ಲ ಇದ್ ಏನಕ್ ತಂದ್ರು, ಸುಮ್ನೆ ಇದನ್ ಯಾರು ಸಾಕ್ತಾರೆ, ಗಲೀಜು ಕಸ ಎಲ್ಲ ಯಾರು ಎತ್ತೋದು ಅಂತಾನೆ ಅನ್ಕೊಂಡಿದ್ರಿ. ಆಮೇಲೆ ಹೋಗ್ತಾ ಹೋಗ್ತಾ ಒಂಥರ ಫ್ರೆಂಡ್ ತರ ಆಗೋಯ್ತು. ಇದಕ್ ಮುಂಚೆ ಒಂದ್ ಕುರಿನೂ ಇತ್ತು, ಅದನ್ನು ಚೆನ್ನಾಗ್ ಸಾಕೊಂಡಿದ್ರಿ. ಮತ್ ಅದನ್ನ ರೀಸೆಂಟ್ ಆಗಿ ಮಾರ್ಬಿಟ್ರಿ. ಅದು ಆದ್ಮೇಲೆ ಸ್ವಲ್ಪ ಬೇಜಾರಾಯ್ತು. ಎಲ್ಲಾ ಫ್ರೆಂಡ್ಸ್ ತರ ಇತ್ತು. ಏನೋ ನಮ್ ಮನೇಲಿ ಒಂದ್ ಮೆಂಬರ್ ಹೋಗೋ ತರಾನೇ ಅದು ಫೀಲ್ ಆಯ್ತು. ಇವಾಗನು ಅದನ್ನ ನಾವು ನೋಡಕ್ ಹೋಗ್ತಿವಿ. ಮತ್ತೆ ಏನಂದ್ರೆ ಎಲ್ಲಾರುನು ಕಾರು ಟ್ರ್ಯಾಕ್ಟರ್ ಅದು ಇದು ಎಲ್ಲ ತಗೋಬರ್ಬೇಕು ಅಂತಾರೆ. ಬಟ್ ನಮ್ ಮನೆಗ ಅದೆಲ್ಲ ತಗೋಬರಲ್ಲ. ಏನಿದ್ರು ಈ ಹಳ್ಳಿ ಕಾರು ಅದನ್ನ ಸಾಕ್ಬೇಕು, ಚೆನ್ನಾಗ್ ಬೆಳೆಸ್ಬೇಕು, ಅಷ್ಟೇ ಅವ್ರಿಗಿರೋದು. ಬೇರೆಯವ್ರಪ್ಪ ಲಾಯರು, ಇಂಜಿನಿಯರು ಅಂತೆಲ್ಲ ಹೇಳ್ತಾರೆ ಕಾಲೇಜು ಸ್ಕೂಲ್ಗಳಲ್ಲಿ. ಬಟ್ ನಮ್ಮಪ್ಪ ಫಾರ್ಮರು, ರೈತ ಅಂತ ಹೇಳ್ಕೊಳಕ್ ನಂಗೆ ತುಂಬಾ ಹೆಮ್ಮೆ ಇದೆ. ಇವಾಗ ಇದಿರೋದಕ್ ನಮ್ ಮನೆ ಮುಂದೆ ಜಾಸ್ತಿ ಜನ ಬರ್ತಾರೆ. ಇದನ್ನ ನೋಡಕಂತಾನೆ ಜನ ಬರ್ತಾರೆ. ಅದೊಂದ್ ಹೆಮ್ಮೆ ಐತೆ. ಕಾರು ಬೆನ್ಸು ಅದೆಲ್ಲ ಇದ್ರೆ ಯಾರು ನೋಡಕ್ ಬರಲ್ಲ. ಅದೇ ಇದಿದ್ರೆ ದಿನಕ್ಕೊಂದ್ 50 ಜನ ಆದ್ರೂ ಬಂದೇ ಬರ್ತಾರೆ ನೋಡಕ್ಕೆ. ಎಲ್ಲಾದ್ರೂ ಹೋದ್ರೆ ಫೋಟೋಗಳು ತಗೊಳ್ಳೋದು, ಇದಂದ್ರೆ ಸ್ವಲ್ಪ ಜಾಸ್ತಿ ಕ್ರೇಜು. ಹಳ್ಳಿ ಕಾರ್ನೆಲ್ಲ ಮುಂಚೆ ಸೀಮೋತ್ಸವದೆಲ್ಲ ಹೋಗ್ತಾ ಇದ್ರು. ಇವಾಗೆಲ್ಲ ಜನ ಎಲ್ಲಾನು ಹಳ್ಳಿ ಕಾರ್ನೆಲ್ಲ ಗುರು ಪ್ರವೇಶಕ್ಕೆಲ್ಲ ಒಂದ್ ದಿವಸ ಮುಂಚೆನೆ ಹೇಳಿ ಮನೆ ಕರ್ಕೊಂಡೋಗಿ ಲಕ್ಷ್ಮೀ ರೂಪದಲ್ಲಿ ನೋಡಿ ಎಲ್ಲ ಪ್ರೋಗ್ರಾಮ್ ಎಲ್ಲ ಪ್ರೋತ್ಸಾಹ ಮಾಡ್ತಾರೆ. ಇದೇ ರೀತಿ ಎಲ್ಲಾರು ಪ್ರತಿಯೊಬ್ಬರು ತರ ಮಾಡಿದ್ರೆ ನಮ್ ದೇಶದಲ್ಲಿ ತಳಿ ಉಳಿತದೆ, ನಶಿಸಿ ಹೋಗಲ್ಲ. ಚೆನ್ನಾಗಿ ಮುಂದೆ ಜೀವನದಲ್ಲಿ ಎಲ್ಲಾರು ಪ್ರತಿಯೊಬ್ಬ ಮನುಷ್ಯರು ಹಳ್ಳಿಯಲ್ಲಿ, ಸಿಟಿ ಜನ ಬದಲಾಗಿದ್ದಾರೆ, ಹಳ್ಳಿಯವರಾದ್ರೂ ಇದನ್ನು ಉಳಿಸ್ತಾ ಇದ್ರೆ ಮುಂದಕ್ಕೆ ನಮ್ಮ ಮಕ್ಕಳು ಇನ್ನೊಬ್ಬರು ಪೀಳಿಗೆಗೂ ಹಳ್ಳಿ ಕಾರ ಉಳಿತದೆ. ನಾವೇ ಉಳಿಸಿಲ್ಲ ಅಂತಂದ್ರೆ ಬೇರೆ ಯಾರು ಉಳಿಸಲ್ಲ. ಜನ ಇದನ್ನ ಎಚ್ಚೆತ್ಕೊಂಡು ಎಲ್ಲ ಉಳಿಸಿದ್ರೆ ತುಂಬಾ ಅನುಕೂಲ ಆಗ್ತದೆ. ಎಲ್ಲಾರು ಪ್ರತಿಯೊಂದು ಇದೇನದು ಹಳ್ಳಿ ಕಾರ ಗಂಜಲ, ಸಗಣಿ, ಹಾಲು ಪ್ರತಿಯೊಂದು ಎಲ್ಲಾನು ಉಪಯೋಗ ಬರ್ತದೆ. ತೋಟ ಇನ್ನೊಂದು ಮತ್ತೊಂದು ಮಾಡಕ್ಕೆ ಎಷ್ಟೋ ಮಿಷಿನ್ ಬಂದಿದ್ರು ನಾವು ಇದರಿಂದ ಕಲಿಬೇಕಾದ್ರೆ ತುಂಬಾ ಇದೆ. ನಾವ್ ಇದರಿಂದ ಅದನ್ನ ಎಲ್ಲ ಉಪಯೋಗಿಸ್ಕೊಂಡು ಬಳಸ್ಕೊಂಡು ಮಾಡ್ಬೇಕು ನಾವು ಅದನ್ನ. ಸಾಕೋದ್ರಿಂದ ಏನು ಉಪಯೋಗ? ಅಣ್ಣ ಫಸ್ಟ್ ಎಲ್ಲ ಏನಂದ್ರೆ 100 ವರ್ಷ ಬದುಕ್ತಾ ಇದ್ರು. ಇವಾಗೆಲ್ಲ ನಮ್ ಲೈಫ್ ರೇಟ್ ಏನಂದ್ರೆ 80 ಅಷ್ಟಕ್ಕೆ ನಾವೆಲ್ಲ ಬೇಗ ಸತ್ತೋಗ್ತಾ ಇದೀವಿ. 60 ಎಲ್ಲ ಬೇಗ ಸತ್ತೋಗ್ತಾವ್ರೆ. ಯಾಕಂದ್ರೆ ಆವಾಗಂದ್ರೆ ಎಲ್ಲ ಈ ಹಸು ಗೊಬ್ಬರ ಅದೆಲ್ಲ ಯೂಸ್ ಮಾಡ್ಕೊಂಡು ತರಕಾರಿ ಎಲ್ಲ ಬೆಳಿತಾ ಇದ್ರು. ಬಟ್ ಇವಾಗ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಅವರು ತರಕಾರಿ ಎಲ್ಲ ಬೆಳಿತಾರೆ. ಸೊ ಏನಂದ್ರೆ ಇವಾಗ ಹೊಟ್ಟೆಲಿರೋ ಮಗುಗೆನೆ ಕಾಯಿಲೆ ಇರ್ತೈತೆ. ಅದರಿಂದಾನೇ ಬೇಗ BP, ಶುಗರು ಎಲ್ಲ ಬೇಗ ಈಗ ಕೆಮಿಕಲ್ಸ್ ಯೂಸ್ ಮಾಡಿ ಬೆಳಿತಾ ಇರೋದ್ರಿಂದಾನೇ ಬಂದಿರೋದು. ಸೊ ಅದಕ್ಕೆ ಎಲ್ಲಾರ್ಗು ಹೇಳೋದೇನಂದ್ರೆ ಎಲ್ಲಾರು ಮನೆಗೊಂದ್ ಹಳ್ಳಿ ಕಾರ್ ಸಾಕ್ಬೇಕು. ಅವ್ರ ಏನ್ ಕಾರು ಎಲ್ಲ ಅದ್ರ ಜೊತೆ ಎಲ್ಲ ಇದನ್ನು ಒಂದ್ ಸಾಕ್ಲಿ, ಅವರು ಫ್ರೆಂಡ್ಲಿ ಆಗಿ ಇದು ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಏನ್ ಗೊತ್ತಾ, ಹಳ್ಳಿ ಕಾರು ಏನ್ ಬೆಳೆಸ್ಬೇಕಂತ ಹೇಳಿದ್ರೆ, ಒಂದು ಹಳ್ಳಿ ಕಾರ್ ಇದೆ, ಡಾಕ್ಟರ್ ಇದ್ದಾರೆ ಮನೆಯಲ್ಲಿ. ಮುಂಚೆ ಹಿಂದಿನ ಕಾಲದಲ್ಲಿ ಹಳ್ಳಿ ಕಾರದ ಹಾಲು, ತುಪ್ಪ, ಮೊಸರು ಕುಡಿತಿದ್ರಲ್ಲ, ಸುಮಾರು ವರ್ಷ ಬದುಕ್ತಾರೆ, ಸುಮಾರು ವರ್ಷ ಇರ್ತಾ ಇದ್ರು. ಈಗೆಲ್ಲ ದೇಶದಲ್ಲಿ ಬಿಟ್ಬಿಟ್ಟಾರೆ, ಸೀಮಹಸು ಮೇಯಿಸ್ತಾರೆ. ಸೀಮಹಸು ಮೇಯಿಸೋದ್ರಿಂದ 15 ಲೀಟರ್ 20 ಲೀಟರ್ ಹಾಲು ಕರಿಬಹುದು. ಆದ್ರೆ ಅವರು ಏನು ಡೈರಿಗೆ ಹಾಕಿ ಮಾಡ್ತಾರೆ, ಎಲ್ಲ ಡೈರಿಗೆ ಹೋಗ್ಬಾರ್ದು, ಎಲ್ಲ ನೀರಿನ ಅಂಶ ಎಲ್ಲ, ಅದರಿಂದ ಏನು ಪ್ರೋಟೀನ್ಸ್ ಏನು ಇರಲ್ಲ. ಅದೇ ಒಂದು ಹಳ್ಳಿ ಕಾರ್ ಹಸುದಲ್ಲಿ ಕುಡಿಲಿ, ಅವರು 70-80 ವರ್ಷ 100 ವರ್ಷ ಬದುಕ್ತಾರೆ. ಹಳೆ ಕಾಲ ನಮ್ ತಾತನು ಎಲ್ಲಾರು ತಾತನ ಅಜ್ಜಿಯರೆಲ್ಲ ಸುಮಾರು ವರ್ಷ ಬದುಕಿದ್ರು. ಇವಾಗ ನಮ್ ತಂದೆಯವ್ರು ತಗೊಳ್ಳಿ 40 ವರ್ಷಕ್ಕೆಲ್ಲ ಇನ್ನೊಂದು ಮತ್ತೊಂದು ಏನೋ BP, ಶುಗರ್ ಅನ್ನೋದು ಬರ್ತದೆ. ನಮಗ್ ತಗೊಳ್ಳಿ 20 ವರ್ಷಕ್ಕೆ ಬರುತ್ತೆ. ನಮ್ಗೆ ಊಟ ಮಕ್ಳಿಗೆ 10 ವರ್ಷಕ್ಕೆ ಬರುತ್ತೆ. ಅದಕ್ಕೆ ಎಲ್ಲಾ ರೈತರು, ಎಲ್ಲಾ ಮಕ್ಳು ಎಲ್ಲಾನು ಒಂದೊಂದು ಹಳ್ಳಿ ಕಾರ್ ಹಸ ಕಟ್ಟಿ ಮನೆ ಮುಂದೆ ಅದ್ರದ್ದು ಸಗಣಿ, ಹಾಲು, ಗಂಜಲ ಉಪಯೋಗ ಪಡ್ಕೊಂಡು ಇದರಿಂದ ಯಾವ ರೀತಿ ಇರ್ಬೇಕನ್ನ ಕಲಿಬೇಕು. ಎಲ್ಲಾರು ಕಲ್ತು ಪ್ಲಸ್ ಜೊತೆಗೆ ಉಳಿಸ್ಬೇಕು, ಬೆಳೆಸ್ಬೇಕು. ಹಳ್ಳಿ ಕಾರಿಂದ ತುಂಬಾ ಉಪಯೋಗ ಇದೆ. ಥ್ಯಾಂಕ್ ಯು ಸರ್. Every time I think to slow mo. Come on everybody, you better know me. I'm the gangster, my city told me. Indiaಗೆ ನ್ಯೂಕ್ಲಿಯರು ಇನ್ನೇ ಅಂತಾರೆ, ಕ್ಯಾರೆಕ್ಟರು ಆಟಿಟ್ಯೂಡ್ ಮೆಟ್ಲು ಅಂತಾರೆ. ಮಾಟೆ ಸೈಲೆಂಟ್ ಆಗಿ ಅಟ್ಯಾಕ್ ಮಾಡೋ ಸೈತಾನ್ ಅಂತಾರೆ. ಇನ್ನಿಲ್ಲ ಅಂತ ಎದ್ದು ಭಯ ಬೀಳ್ತಾರೆ. ಮಾಟೆ